ಜಮ್ಮು ಕಾಶ್ಮೀರದ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತ ಉಂಟಾಗಿರುವ ಪ್ರಕರಣದಲ್ಲಿ ಸಿಲುಕಿದಂತಹ 4 ಯೋಧರ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ಗುರೇಜ್ ಸೆಕ್ಟರ್ನಲ್ಲಿ ನಡೀತಾ ಇದ್ದಂತಹ ರಕ್ಷಣಾ ಕಾರ್ಯ ಅಂತ್ಯವಾಗಿದೆ. ಹಿಮದಡಿ ಸಿಲುಕಿ ಒಟ್ಟು 14 ಯೋಧರು ಹುತಾತ್ಮರಾಗಿದ್ದಾರೆ. ಜನವರಿ 25ರ ಬೆಳಗ್ಗೆ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತ ಉಂಟಾಗಿರುವಂತದ್ದು. ಗುರೇಜ್ ಸೆಕ್ಟರ್ನ ಸೇನಾ ಕ್ಯಾಂಪ್ ಮೇಲೆ ಹಿಮಪಾತ ಉಂಟಾಗಿತ್ತು. ಈ ಪೈಕಿ ಈಗ 4 ಯೋಧರ ಪಾರ್ಥಿವ ಶರೀರವನ್ನ ಹಿಮದಿಂದ ಹೊರಕ್ಕೆ ತೆರೆಯಲಾಗಿದೆ. ಪ್ರತಿ ವರ್ಷ ಕೂಡ ಈ ಹಿಮಚಾಜಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಯೋಧರು ಬಲಿಯಾಗ್ತಾನೆ ಬರ್ತಿದ್ದಾರೆ. ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರದಲ್ಲಿರುವಂತಹ ಈ ಪ್ರದೇಶದಲ್ಲಿ ಈ ಒಂದು ವೆದರ್ನಲ್ಲಿ ಹಿಮಪಾತ ಆಗ್ತಾನೆ ಇರುತ್ತೆ. ಕಳೆದ ಬಾರಿ ಕೂಡ ಅಷ್ಟೇ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಹಿಮಪಾತ ಉಂಟಾಗಿ ಯೋಧರು ಸಾವನ್ನಪ್ಪಿದ್ರು. ಈ ಬಾರಿ ಕೂಡ ಸಿಯಾಚಿನ್ ಹಾಗೂ ಗುರೇಜ್ ಸೆಕ್ಟರ್ನಲ್ಲಿ ಹಿಮಪಾತ ಉಂಟಾಗಿ ಹಾಗೂ ಸೊನ್ಮಾರ್ನಲ್ಲೂ ಕೂಡ ಹಿಮಪಾತ ಉಂಟಾಗಿ ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಒಟ್ಟು 14 ಯೋಧರು ಬಲಿಯಾಗಿದ್ದು 4 ಯೋಧರ ಪಾರ್ಥಿವ ಶರೀರವನ್ನ ಈಗ ಹಿಮದಿಂದ ಹೊರಕ್ಕೆ ತೆಗೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದಿಲ್ಲಿಯಿಂದ ಮತ್ತಷ್ಟು ಮಾಹಿತಿಯೊಂದಿಗೆ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, 14 ಯೋಧರು ಬಲಿಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಈಗ ಶ್ರೀಹರಿ ಕೂಗಜ್ಜಿ ಬೆಳಗಾವಿಯ ಯೋಧ, ಅವರ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಆದ್ರೆ ಹಾಸನದ ಸಂದೀಪ್ ಕೂಡ ತಮ್ಮ ಪ್ರಾಣವನ್ನ ಇಲ್ಲಿ ಈ ಸಂದರ್ಭದಲ್ಲಿ ಕಳ್ಕೊಂಡಿದ್ದಾರೆ. ಏನೆಲ್ಲ ವಿವರ ಸಿಗ್ತಾ ಇದೆ ಯೋಧರ ಇರುವಿಕೆ ಬಗ್ಗೆ, ಜೊತೆಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿನ ಕಾರ್ಯಾಚರಣೆಯ ಬಗ್ಗೆ? ಅಮರ್ ಪ್ರಸಾದ್, ಈ ತಿಂಗಳ 25ರಂದು ಜಮ್ಮು ಕಾಶ್ಮೀರದಲ್ಲಿ 2 ಕಡೆಗಳಲ್ಲಿ ಭಾರಿ ಹಿಮಪಾತ ಸಂಭವಿಸಿ ಸೈನಿಕರು ಹಿಮದ ಕೆಳಗಡೆ ಸಿಲುಕಾಕೊಂಡಿದ್ರು. ತಕ್ಷಣವೇ ಸೇನೆಯ ರಕ್ಷಣಾ ತಂಡಗಳು ಈ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ವು. ಕೆಲವು ಯೋಧರುಗಳು ಕೂಡ ಹಿಮಪಾತದಡಿ ಸಿಲುಕಾಯ್ಕೊಂಡು ನಾಪತ್ತೆ ಕೂಡ ಆಗಿದ್ರು. ಸುಮಾರು 6 ರಿಂದ 7 ಮಂದಿ ಯೋಧರು ಕೂಡ ನಾಪತ್ತೆಯಾಗಿದ್ರು. ಅಂತಿಮವಾಗಿ ಈಗ 2 ಕಡೆಗಳಲ್ಲಿ ಸಂಭವಿಸಿದಂತಹ ಹಿಮಪಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಗುರೇಜ್ ಸೆಕ್ಟರ್ ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಸಿಲುಕಾಯ್ಕೊಂಡು ಸಾವನ್ನಪ್ಪಿರ್ತಕ್ಕಂಥ 4 ಮಂದಿ ಯೋಧರ ಪಾರ್ಥಿವ ಶರೀರಗಳನ್ನ ಹೊರಗಡೆ ತೆಗೆಯಲಾಗಿದೆ. ಇನ್ನು ಕೆಲವು ಯೋಧರುಗಳು ರಕ್ಷಣಾ ತಂಡಗಳು ನಡೆಸಿದಂತಹ ಕಾರ್ಯಾಚರಣೆಯಿಂದ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಹಿಮಪಾತದಿಂದ ಸಿಲುಕಾಯ್ಕೊಂಡಿದ್ದಂತವ್ರನ್ನ ರಕ್ಷಿಸಿದಂತವ್ರನ್ನ ತಕ್ಷಣವೇ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ನಿನ್ನೆ ಕೂಡ ಆರ್ಮಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿತ್ತು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆರ್ಮಿಗೆ ತ್ವರಿತಗತಿನಲ್ಲಿ ವೇಗವಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಇದ್ದಂತೆಯೇ ರಕ್ಷಣಾ ಕಾರ್ಯಾಚರಣೆ ಕೂಡ ವೇಗವಾಗಿ ನಡೆಸಿ ಕೆಲವು ಯೋಧರ ಪ್ರಾಣವನ್ನ ಕಾಪಾಡುವಲ್ಲಿ ಸೇನೆ ಯಶಸ್ವಿಯಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಹಿಮಪಾತದಿಂದಾಗಿನೇ 2 ಕಡೆಗಳಲ್ಲಿ ಸಂಭವಿಸಿದಂತಹ ಹಿಮಪಾತದಿಂದ ಒಟ್ಟು 14 ಮಂದಿ ಯೋಧರು ಸಾವನ್ನಪ್ಪಿ ಈಗ ಹುತಾತ್ಮರಾಗಿದ್ದಾರೆ. ಇದರಲ್ಲಿ ಕರ್ನಾಟಕದ ಓರ್ವ ಯೋಧ ಕೂಡ ಸೇರಿದ್ದಾರೆ. ಇನ್ನು ಕೆಲವು ಯೋಧರುಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳುವಲ್ಲಿ ಮತ್ತು ರಕ್ಷಣಾ ತಂಡದ ಕಾರ್ಯಾಚರಣೆ ಯಶಸ್ವಿಯಾದ ಪರಿಣಾಮ ಅವರನ್ನ ರಕ್ಷಿಸಿ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಮುಖ್ಯವಾಗಿ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಭಾರಿ ಹಿಮಪಾತ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸಂಭವಿಸುತ್ತೆ. ಇದರ ಪರಿಣಾಮವಾಗಿನೇ ಈಗ ಯೋಧರುಗಳು ಹಿಮದಡಿನಲ್ಲೇ ಸಿಲುಕಾಯ್ಕೊಂಡು ಸಾವನ್ನಪ್ಪಿದ್ದಾರೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಸಿಯಾಚಿನ್ನಲ್ಲಿ ಸಂಭವಿಸಿದಂತಹ ಹಿಮಪಾತದಲ್ಲೂ ಕೂಡ 9 ಮಂದಿ ಯೋಧರು ಸಾವನ್ನಪ್ಪಿದ್ರು. ಈಗ ಮತ್ತೆ ಜಮ್ಮು ಕಾಶ್ಮೀರದ ಬಂಡೀಪುರ ಮತ್ತು ಗುರೇಜ್ ಸೆಕ್ಟರ್ಗಳಲ್ಲಿ ಸಂಭವಿಸಿದಂತಹ ಹಿಮಪಾತದಿಂದ ಒಟ್ಟು 14 ಮಂದಿ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ. ಧನ್ಯವಾದ ಚಂದ್ರಮೋಹನ್.